ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣದಲ್ಲಿ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ ಸರ್ಕಾರದವರು. ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತನ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಖುಷಿ ನೀಡುವಂತಹ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ ಇದುವರೆಗೂ ಕೂಡ. ಹಾಗೆ ಇಲ್ಲಿ ಸಾಕಷ್ಟು ಜನ 8ನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ. ನೀವೆಲ್ಲರೂ ಕೂಡ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಿ. ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದೀರಾ ನಮಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ. ಇದರ ಬಗ್ಗೆನೂ ಸಾಕಷ್ಟು ವಿಡಿಯೋದಲ್ಲಿ ಆಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಒಂದು ಕಂತಿನ ಹಣನೂ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ನೀವು ಫಿಕ್ಸ್ ಮಾಡಬೇಕು, ಆವಾಗ ಮಾತ್ರ ಹಣ ಬರುವುದು. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಏನಾದರೂ ಒಂದು 5 ಕಂತು 6 ಕಂತು ಬಂದಿದೆ, 7ನೇ ಕಂತು ಮತ್ತು 8ನೇ ಕಂತು ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಸರ್ಕಾರ ಹತ್ತಿರ ಡಾಟಾ ಇರುತ್ತೆ, ಅವರು ಆ್ಯಡ್ ಮಾಡಿ ನಿಮಗೆ ಹಾಕಿ ಕೊಡುತ್ತಾರೆ. ಅದರ ಬಗ್ಗೆ ಏನು ಕೂಡ ವರಿಬೇಡ. ಇಲ್ಲಿ 9ನೇ ಕಂತಿನ ಹಣದಲ್ಲಿ ಒಂದು ಬದಲಾವಣೆ ಸರ್ಕಾರದಿಂದ ಮಾಡಿದ್ದಾರೆ. ಅದು ಒಂದು ನಿಮಗೆ ತುಂಬಾ ಖುಷಿ ನೀಡುವಂಥ ಬದಲಾವಣೆ ಸರ್ಕಾರದಿಂದ ಮಾಡಿರೋದು. ಡೆಫಿನೆಟ್ಲಿ ಆ ಒಂದು ಅಪ್ಡೇಟ್ನ ಕೇಳಿದ ಮೇಲೆ ನೀವು ಎಲ್ಲರೂ ಕೂಡ ಖುಷಿ ಪಡುತ್ತೀರಾ. ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ, ವಿಷಯನ ಎಲ್ಲ ಕೂಡ ಡಿಟೇಲ್ ಆಗಿ ತಿಳಿದುಕೊಳ್ಳುತ್ತೀರಾ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಆಗಲೇ ಸಾಕಷ್ಟು ಜನ 8ನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು 9ನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ, ಇನ್ನು ನಮ್ಮ ಖಾತೆಗೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಈ ರೀತಿ ಸಾಕಷ್ಟು ಕಮೆಂಟ್ಸ್ ಬರುತ್ತಿದೆ. ನೀವು ಕೂಡ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ, ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ರತಿಯೊಂದು ಕಮೆಂಟ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೀರಿ. ಯಾವ ರೀತಿ ಒಂದು ಜನರು ಕಮೆಂಟ್ಸ್ ಹಾಕ್ತಾ ಇರುತ್ತಾರೆ ಅನ್ನೋದನ್ನು ಸಾಕಷ್ಟು ಜನ ಕೇಳ್ತಾ ಇರುವುದು. 9ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಮತ್ತೆ 7 ಮತ್ತು 8ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ನೀವು ಏನು ತಲೆ ಕೆಡಿಸ್ಕೋಬೇಡಿ, 9ನೇ ಕಂತಿನ ಹಣದ ಜೊತೆ ಬರುತ್ತೆ. ಯಾಕೆ ಅಂದರೆ ಸರ್ಕಾರದ ಹತ್ತಿರ ಡಾಟಾ ಇರುತ್ತೆ, ಎಷ್ಟು ಜನಕ್ಕೆ ಯಾವ್ಯಾವ ಕಂತಿನ ಹಣ ಹೋಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕು. ನಿಮಗೆ ಎಷ್ಟು ಹಣ ಬಂದಿದೆ ಅಂತ DBT ಆ್ಯಪ್ ಅಂತ ಇದೆ, ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬರುತ್ತಿದೆ, ಎಷ್ಟು ಬರ್ತಾ ಇಲ್ಲ ಎಲ್ಲ ಕೂಡ ನಿಮಗೆ ಡಿಟೇಲ್ ಆಗಿ ಸಿಗುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ ಹಾಕಿ ಲಾಗಿನ್ ಆದರೆ ಸಾಕು. ಇಲ್ಲಿ ಗೌರ್ಮೆಂಟ್ ಬೆನಿಫಿಷರಿಟಿ ಡೀಟೇಲ್ ಅಂತ ಇರುತ್ತೆ, ಅಲ್ಲಿ ಚೆಕ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಗೆ ನಿಮ್ಮ ಡಾಟಾಗೆ ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಲ್ಲಿ ನಿಮಗೆ ಡಾಟಾ ಸಿಗುತ್ತೆ. ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 9ನೇ ಕಂತಿನ ಹಣದಲ್ಲಿ ಏನು ಹೊಸ ಬದಲಾವಣೆ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ 8ನೇ ಕಂತಿನ ಹಣ ನೀವು ಎಲ್ಲರೂ ಕೂಡ ಯಾವಾಗ ರಿಸೀವ್ ಮಾಡಿಕೊಂಡ್ರಿ ಅಂದರೆ ಈ ತಿಂಗಳು ಎಷ್ಟೊಂದು ಜನ ರಿಸೀವ್ ಮಾಡಿಕೊಂಡ್ರು, ಎಷ್ಟೊಂದು ಜನ ಹೋದ ತಿಂಗಳನ್ನೇ 8ನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡ್ರು. ಮತ್ತೆ ಇವಾಗ 9ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ನೀವು ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಆದರೆ 9ನೇ ಕಂತಿನ ಹಣ ಆಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡಬೇಕು ಅಂತ ಅಂದುಕೊಂಡ್ರು, ಇವಾಗ ಎಲೆಕ್ಷನ್ಗಿಂತ ಮುಂಚೆನೇ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಾಗಾದರೆ ನಿಮಗೆ ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ನಮಗೆ ಏನಕ್ಕೆ 9ನೇ ಕಂತಿನ ಹಣ ಬಂದಿಲ್ಲ, ಹಾಗಾದರೆ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ದೀರಲ್ಲ ಅಂತ. ಇಲ್ಲಿ 100% ಬಿಡುಗಡೆ ಆಗಿರುವುದು ಕನ್ಫರ್ಮ್. ಇಲ್ಲಿ ಚೇಂಜಸ್ ಮಾಡಿ ಎಲೆಕ್ಷನ್ಗಿಂತ ಮುಂಚೆನೇ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಏನಾದರೂ ಬಂದಿಲ್ಲ ಅಂದರೆ ಏನಾಗುತ್ತದೆ ಅಂದರೆ ಈ ತಿಂಗಳು ಕೊನೆಯಷ್ಟರಲ್ಲಿ ಬರುತ್ತದೆ, ವೇಟ್ ಮಾಡಿ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.